Hello friends, welcome back to my channel Students World of Kriju and subscribe my channel for more videos. Like this video, share this video. ಈ ಒಂದು ವಿಡಿಯೋದಲ್ಲಿ BA 4th ಸೆಮಿಸ್ಟರ್ನ ಕನ್ನಡ ವಿಷಯದ 2ನೇ ಅಧ್ಯಾಯ ವಚನಗಳ ಕಾಯಕ ತತ್ವ ಇದರಲ್ಲಿ ಬರ್ತಕ್ಕಂತಹ ಪ್ರಮುಖ ವಚನಕಾರರು ಬಸವಣ್ಣ, ಅಕ್ಕಮಹಾದೇವಿ, ಐದಕ್ಕಿಲಕ್ಕಮ್ಮ. ಇವರ ಪರಿಚಯ ಹಾಗೂ ಇವರ ವಚನಗಳ ಸಾರಾಂಶವನ್ನು ಈ ವಿಡಿಯೋದಲ್ಲಿ ನೋಡಲಾಗಿರ್ತದೆ. ಮೊದಲನೇದಾಗಿ ಬಸವಣ್ಣ. ಇವರು ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ಗ್ರಾಮದಲ್ಲಿ ಕ್ರಿಸ್ತಶಕ 1120ರಲ್ಲಿ ಜನಿಸಿದರು. ತಂದೆ ಮಾಧರಸ, ತಾಯಿ ಮಾಧಲಾಂಬಿಕೆ, ಪತ್ನಿಯರು ಗಂಗಾಂಬಿಕೆ ಮತ್ತು ನೀಲಾಂಬಿಕೆ. ಕಲುಚೂರಿ ಅರಸ ಬಿಜ್ಜಳನಲ್ಲಿ ಮಂತ್ರಿಯಾಗಿದ್ದರು. ಅಂಕಿತ ನಾಮ ಕೂಡಲ ಸಂಗಮ ದೇವ. ಪ್ರಸ್ತುತ ಬಸವಣ್ಣನವರ ವಚನಗಳನ್ನು ಡಾಕ್ಟರ್ ಸಂಗಮೇಶ ಸವದತ್ತಿ ಮಠ ಸಂಪಾದಿಸಿದ ವಚನಗಳ ಸಂಪುಟಗಳು 4ರಿಂದ ಆಯ್ದುಕೊಳ್ಳಲಾಗಿದೆ. ಇವರ ಮೊದಲ ವಚನ: ದೇವಸಹಿತ ಭಕ್ತ ಮನೆಗೆ ಬಂದಡೆ, ಕಾಯಕವಾವುದೆಂದು ಬೇಸರಗೊಂಡೆನಾದಡೆ, ನಿಮ್ಮಾನೆ ನಿಮ್ಮ ಪುರಾತರಾನೆ, ತಲೆದಂಡ ಕೂಡಲ ಸಂಗಮ ದೇವ, ಭಕ್ತರಲ್ಲಿ ಕುಲವನರಸಿದಡೆ, ನಿಮ್ಮ ರಾಣಿವಾಸದಾನೆ. ಬಸವಣ್ಣನವರ ದೃಷ್ಟಿಯಲ್ಲಿ ಯಾವುದೇ ಕೆಲಸ ಕೀಳಲ್ಲ. ವೃತ್ತಿಯ ಆಧಾರದ ಮೇಲೆ ಮನುಷ್ಯರ ನಡುವೆ ತಾರತಮ್ಯ ಮಾಡುವುದು ತಪ್ಪು ಎಂಬುದು ಅವರ ದೃಢ ನಿಲುವಾಗಿತ್ತು. ಸಮಾಜದಲ್ಲಿ ಬೇರೂರಿದ್ದ ಜಾತಿ ಪದ್ಧತಿಯನ್ನು ತೊಡೆದುಹಾಕಿ ಎಲ್ಲರೂ ಸಮಾನರು ಎಂಬ ಸರ್ವ ಸಮಾನತೆಯನ್ನು ಸಾಧಿಸುವುದು ಬಸವಣ್ಣನವರ ಆಶಯ. ಒಬ್ಬ ಶಿವಭಕ್ತ ಮನೆಗೆ ಬಂದಾಗ ಅವನು ಯಾವ ಕೆಲಸ ಮಾಡುತ್ತಾನೆ ಅಥವಾ ಯಾವ ಜಾತಿಯವನು ಎಂದು ವಿಚಾರಿಸುವುದು ಅಪರಾಧ ಎಂದು ಬಸವೇಶ್ವರರು ನಂಬಿದ್ದರು. ಭಕ್ತನು ಯಾವುದೇ ಕಾಯಕ ಮಾಡುತ್ತಿದ್ದರೂ ಅವನು ಶಿವಸ್ವರೂಪಿ ಎಂದೇ ಪರಿಗಣಿಸಲ್ಪಡಬೇಕು. ಒಬ್ಬ ಭಕ್ತನಲ್ಲಿ ಜಾತಿಯನ್ನು ಹುಡುಕುವುದು ಅಥವಾ ಅವನ ಕುಲದ ಬಗ್ಗೆ ವಿಚಾರಿಸುವುದು ಶಿವನಿಗೆ ಮಾಡುವ ಅಪಮಾನ ಎಂದು ಅವರು ಆಣೆ ಇಟ್ಟು ಹೇಳುತ್ತಾರೆ. ಅವರ 2ನೇ ವಚನ: ಗುರು ಉಪದೇಶ ಮಂತ್ರವೈದ್ಯ, ಜಂಗಮ ಉಪದೇಶ ಶಸ್ತ್ರವೈದ್ಯ ನೋಡ, ಭವರೋಗವ ಕಳೆವ ಪರಿಯ ನೋಡ, ಕೂಡಲ ಸಂಗನ ಶರಣರ ಅನುಭಾವ ಮಡಿವಾಳನ ಕಾಯಕದಂತೆ. ಗುರು ಜಂಗಮರ ಮಹತ್ವವನ್ನು ನಿರೂಪಿಸುವ ವಚನವಿದಾಗಿದೆ. ಗುರುಪದೇಶ ಮಂತ್ರವೈದ್ಯ ಎಂದು ಹೇಳುತ್ತಾರೆ. ಗುರು ಮಂತ್ರ ಸಹಿತವಾಗಿ ಲಿಂಗವನ್ನೆತ್ತು ಭವರೋಗ ನಿವಾರಣೆಯ ಮಾರ್ಗದಲ್ಲಿ ಶಿಷ್ಯನನ್ನು ತೊಡಗಿಸುತ್ತಾನೆ. ಆದರೆ ಆ ಮಾರ್ಗ ಅಷ್ಟು ಸುಲಭವಲ್ಲ. ಭಕ್ತನ ಉದಾಸೀನದಿಂದ ಲಿಂಗ ಅವಜ್ಞೆಗೆ ಗುರಿಯಾಗಿ ಪೂಜೆ ಕುಂಠಿತವಾಗಬಹುದು. ಇದರಿಂದ ಭವರೋಗ ನಿವಾರಣೆ ಆಗುವುದಕ್ಕೆ ಬದಲಾಗಿ ರೋಗ ಉಲ್ಬಣವಾಗುತ್ತದೆ. ಅದಕ್ಕೆ ಚಿಕಿತ್ಸೆಯು ತೀವ್ರವಾಗಬೇಕಾಗುತ್ತದೆ. ಅದನ್ನು ಕೈಗೊಳ್ಳುವವನು ಜಂಗಮ. ಆತನನ್ನು ನಿಷ್ಠುರವಾಗಿ ಪರೀಕ್ಷಿಸಿ ಅವಗುಣಗಳನ್ನು ಕಿತ್ತು ಹಾಕಿ ಆಧ್ಯಾತ್ಮಿಕ ಚಿಕಿತ್ಸೆಯನ್ನು ಆತ ಭಕ್ತನಿಗೆ ಕೊಡುತ್ತಾನೆ. ಇದು ಜಂಗಮ ಕೊಡುವ ಶಸ್ತ್ರವೈದ್ಯ. ಹೀಗೆ ಗುರು ಜಂಗಮರ ಪರಸ್ಪರ ಪೂರಕವಾಗಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. ಇದನ್ನು ಮಡಿವಾಳನ ಕಾಯಕದಂತೆ ಎಂದು ಹೇಳುತ್ತಾರೆ. ಬಟ್ಟೆಯ ಕೊಳೆಯನ್ನು ತೊಳೆದು ಶುದ್ಧಗೊಳಿಸುವಂತೆ ಗುರು ಜಂಗಮ ಶಿಷ್ಯನ ಮನಸ್ಸನ್ನು ತೊಳೆದು ಉದ್ಧರಿಸುತ್ತಾರೆ. ಇದು ನಿರಂತರವಾಗಿ ನಡೆಯುತ್ತಿರಬೇಕು ಎಂದು ವಚನಕಾರರು ಹೇಳುತ್ತಾರೆ. ಇವರ 3ನೇ ವಚನ: ಕೊಡಗವೇಡಿ ಬೇಡೆಂದಡೆ ಮಾನದಯ್ಯ, ತೊಡವ ಹೆಗ್ಗನ ಮಾಳಿಗೆ ಎಂದಡೆ ಮಾನದಯ್ಯ, ಗಾಡಿಗ ದೂಷಕನವರ ನಾಡುವುದೇ ನೇಮ, ಕೂಡಲ ಸಂಗಮ ದೇವ ಇದವರ ಕಾಯಕವಯ್ಯ. ಕೋತಿಗೆ ಚೇಷ್ಟೆ ಮಾಡಬೇಡ ಎಂದರೆ ಅದು ಕೇಳುವುದಿಲ್ಲ. ಅದು ಅದರ ನೈಸರ್ಗಿಕ ಗುಣ. ಹೆಗ್ಗಣವು ಸುಂದರವಾದ ಮಾಳಿಗೆಯ ಮನೆಗೆ ಕೆಳಗೆ ಹೋದರೂ ತನ್ನ ಗುಣದಂತೆ ಅಲ್ಲಿ ನೆಲವನ್ನು ತೋಡುತ್ತಲೇ ಇರುತ್ತದೆ. ಎಂತಹ ಸ್ಥಾನದಲ್ಲಿದ್ದರೂ ಕೆಟ್ಟ ಬುದ್ಧಿಯವರು ತಮಗೆ ಸಂಬಂಧವಿಲ್ಲದ ಕಡೆ ತೊಂದರೆ ಕೊಡುವುದನ್ನು ನಿಲ್ಲಿಸುವುದಿಲ್ಲ. ಅದೇ ರೀತಿ ಸಮಾಜದಲ್ಲಿ ಕೆಲವರು ಸದಾ ಇತರರ ತಪ್ಪುಗಳನ್ನು ಹುಡುಕುತ್ತಾ ಅವರನ್ನು ದೂಷಿಸುವುದನ್ನು ತಮ್ಮ ನಿತ್ಯದ ಕಾಯಕವನ್ನಾಗಿ ಮಾಡಿಕೊಂಡಿರುತ್ತಾರೆ. ಅದನ್ನು ಅವರ ವ್ರತದಂತೆ ಪಾಲಿಸುತ್ತಾರೆ. ಬಸವಣ್ಣವರು ಈ ದೇವರಲ್ಲಿ ಮೊರೆ ಇಡುತ್ತಾ ಹೇಳುತ್ತಾರೆ: ಹೇ ಕೂಡಲ ಸಂಗಮ ದೇವ, ಪರರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದೇ ಇವರ ಕೆಲಸವಾಗಿದೆ. ಇಂಥವರನ್ನು ಬದಲಾಯಿಸುವುದು ಕಷ್ಟ ಎಂದು. 2ನೇ ವಚನಕಾರ್ತಿ ಅಕ್ಕಮಹಾದೇವಿ. ಕನ್ನಡ ಸಾಹಿತ್ಯದ ಮೊಟ್ಟಮೊದಲ ಕವಯಿತ್ರಿ ಅಂತ ಕರೆಯಲಾಗ್ತಾರೆ. ಜನನ ಸ್ಥಳ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಉಡುತಡಿ. ಕಾಲ 12ನೇ ಶತಮಾನ. ತಂದೆ ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮ. ಪತಿ ಮಾಂಡಲಿಕ ಕೌಶಿಕ. ದೊರೆತಿರುವ ವಚನಗಳು 350. ಅಂಶ ತ್ರಿಪದಿಯನ್ನು ಮಾತ್ರಾಗಿನ ತ್ರಿಪದಿಗೆ ತಿರುಗಿಸಿದವರಲ್ಲಿ ಮೊದಲಿಗರು. ಇವರ ಅಂಕಿತ ನಾಮ ಶ್ರೀ ಚನ್ನಮಲ್ಲಿಕಾರ್ಜುನ. ಪ್ರಸ್ತುತ ಅಕ್ಕಮಹಾದೇವಿಯವರ ವಚನಗಳನ್ನು ಡಾಕ್ಟರ್ ಸಂಗಮೇಶ್ ಸವದತ್ತಿ ಮಠರವರು ಸಂಪಾದಿಸಿದ ವಚನಗಳ ಸಂಪುಟಗಳು 4ರಿಂದ ಆಯ್ದುಕೊಳ್ಳಲಾಗಿದೆ. ಇವರ ಮೊದಲ ವಚನ:
ಅಯ್ಯ ಸದಾಚಾರ ಸದ್ಭಕ್ತಿ ಸತ್ಕ್ರಿಯಾ ಸಮ್ಯಜ್ಞಾನ ಸದ್ವರ್ತನೆ ಸಗುಣ ನಿರ್ಗುಣ ನಿಜಗುಣ ಸಚರಿತ್ರ ಸದ್ಭಾವ ಆಕ್ರೋಧ ಸತ್ಯವಚನ ಶಮ ಧಮೆ ಭವಿಭಕ್ತ ವೇದ ಸತ್ಪಾತ್ರ ದ್ರವ್ಯ ಪಾರ್ಪಣ ಗೌರವ ಬುದ್ಧಿ ಲಿಂಗಲೀಯ ಜಂಗ ಮಾನುಭಾವ ದಶವಿಧ ಪಾದೋದಕ ಏಕದಶ ಪ್ರಸಾದ ಷೋಡಶ ಭಕ್ತಿ ನಿರ್ವಾಹ ತ್ರಿವಿಧ ಷಡ್ವಿಧ ನವವಿಧ ಲಿಂಗಾರ್ಚನೆ ತ್ರಿವಿಧ ಷಡ್ವಿಧ ನವವಿಧ ಜಪ ತ್ರಿವಿಧ ಷಡ್ವಿಧ ನವವಿಧ ಲಿಂಗಾರ್ಪಣ ಚಿದ್ವಿಭೂತಿ ಸ್ನಾನ ಧೂಳನ ಧಾರಣ ಸರ್ವಾಂಗದಲ್ಲಿ ಚಿತ್ರುದ್ರಾಕ್ಷಿ ಧಾರಣ ತಾ ಮಾಡುವ ಸತ್ಯ ಕಾಯಕ ತಾ ಬೇಡುವ ಸದ್ಭಕ್ತಿ ಭಿಕ್ಷ ತಾ ಕೊಟ್ಟು ಕೊಂಬ ಭೇದ ತಾನಾಚರಿಸುವ ಸತ್ಯ ನಡೆನುಡಿ ತಾನೆಂದ ನಿರ್ವಾಣ ಪದ ಇಂತಿ ಭತ್ತೀಸ ನೆಲೆ ಕಲೆಗಳ ಸದ್ಗುರ ಮುಖದಿಂದರಿದ ಬಸವ ಮೊದಲಾದ ಸಮಸ್ತ ಗಣಗಳೆಲ್ಲ ಪ್ರಮಥ ನಿರಾಭಾರಿ ವೀರಶೈವ ಸನ್ಮಾರ್ಗ ವಿಡಿದಾಚರಿಸಿದರು ನೋಡ ಇಂತು ಪ್ರಮಥ ಘನವಾಚರಿಸಿದ ಸತ್ಯ ಸನ್ಮಾರ್ಗ ವರಿಯದ ಮೂಢ ಅಧಮರೆನೆಂತು ಶಿವಭಕ್ತಿ ಶಿವಭಕ್ತ ಶಿವಜಂಗಮ ವೆಂಬನಯ್ಯ ಚನ್ನಮಲ್ಲಿಕಾರ್ಜುನ. ಈ ವಚನದ ಸಾರಾಂಶ. ಈ ವಚನದಲ್ಲಿ ಅಕ್ಕ ಮಹಾದೇವಿಯು ಒಬ್ಬ ಆದರ್ಶ ಶಿವಶರಣ ಅಥವಾ ಸದ್ಭಕ್ತನ ಲಕ್ಷಣಗಳನ್ನು ವಿವರಿಸುತ್ತಾರೆ. ಸದಾಚಾರ, ಸಮೃದ್ಧಿ, ಸತ್ಕ್ರಿಯೆ ಮತ್ತು ಸಮ್ಯಜ್ಞಾನಗಳು ಶರಣರ ಬದುಕಿನ ಅಡಿಪಾಯವಾಗಬೇಕು ಎಂದು ಅವರು ಹೇಳುತ್ತಾರೆ. ಕ್ರೋಧವಿಲ್ಲದೆ ಸತ್ಯವಚನ, ಶಾಂತಿ ಮತ್ತು ಸಂಯಮ ಮುಖ್ಯ. ತ್ರಿವಿಧ ತನುಮನಧನ ಲಿಂಗಾರ್ಚನೆ, ಷಡ್ವಿಧ ಮತ್ತು ನವವಿಧ ಭಕ್ತಿಗಳ ಮೂಲಕ ಲಿಂಗಾರ್ಚನೆ ಮಾಡಬೇಕು. ಬಸವಣ್ಣನವರು ಸೇರಿದಂತೆ ಸಮಸ್ತ ಪ್ರಮಥ ಘನಗಳು ಈ ಬತ್ತೀಸ ನೆಲೆಗಳ ಅಂದರೆ 32 ಲಕ್ಷಣಗಳ ಮಾರ್ಗದಲ್ಲಿ ನಡೆದು ಮುಕ್ತಿಯನ್ನು ಪಡೆದರು. ಈ ಸನ್ಮಾರ್ಗದಲ್ಲಿ ಅರಿಯದೆ ಶಿವಭಕ್ತಿ ಮತ್ತು ಶಿವಭಕ್ತರನ್ನು ವಂಚಿಸುವವರು ಕೇವಲ ಮೂಢ ಅಧಮರು ಎಂದು ಅಕ್ಕ ಮಹಾದೇವಿಯು ಎಚ್ಚರಿಸುತ್ತಾರೆ. ಇವರ 2ನೇ ವಚನ. ಕರಸ್ಖಲಕ್ಕೆ ಲಿಂಗ ಸ್ವಾಯತ್ತವಾದ ಬಳಿಕ ಕಾಯಕ ನಿವೃತ್ತಿಯಾಗಬೇಕು. ಅಂಗ ದಳವಳನಿಟಲಿಂಗ ಲಿಂಗೈಕ್ಯಂಗೆ ಅಂಗಸಂಗ ಮತ್ತೆಲ್ಲಿಯದು ಮಹಾಗಣವನರಿತ ಮಹಾತಂಗೆ ಮಾಯವೆಲ್ಲಿಯದು ಚನ್ನಮಲ್ಲಿಕಾರ್ಜುನ. ಒಬ್ಬ ಭಕ್ತನು ಅಥವಾ ಸಾಧಕನು ಒಮ್ಮೆ ಇಷ್ಟಲಿಂಗವನ್ನು ಧರಿಸಿ ಲಿಂಗಾಯತನಾದ ಮೇಲೆ ಅವನಲ್ಲಿ ದೈಹಿಕ ಸುಖಭೋಗಗಳ ಬಗೆಗಿನ ವ್ಯಾಮೋಹ ಅಥವಾ ಲೌಕಿಕ ಅರಿವು ಅಳಿದು ಹೋಗಬೇಕು. ಅಂದರೆ ಶರೀರವು ಕೇವಲ ಲಿಂಗದ ಸೇವೆಯ ಸಾಧನವಾಗಬೇಕೇ ಹೊರತು ಸ್ವತಂತ್ರ ಅಸ್ತಿತ್ವವನ್ನು ಹೊಂದಿರಬಾರದು. ಅದು ಅಂಗದ ಒಳಗೆ ಬೆರೆತು ಹೋಗಿದೆ. ಭಕ್ತನ ಪ್ರತಿಯೊಂದು ಕ್ರಿಯೆಯು ಲಿಂಗಮಯವಾಗಬೇಕು. ಈ ಹಂತದಲ್ಲಿ ಭಕ್ತನು ತನ್ನ ಪ್ರತ್ಯೇಕತೆಯನ್ನು ಮರೆತು ಲಿಂಗದೊಂದಿಗೆ ಸಮರಸವಾಗುತ್ತಾನೆ. ಅಂಗ ಮತ್ತು ಲಿಂಗದ ನಡುವಿನ ಅಂತರ ಇಲ್ಲಿ ಪೂರ್ಣವಾಗಿ ಇಲ್ಲವಾಗುತ್ತದೆ. ಹಾಲು ಮತ್ತು ನೀರು ಬೆರೆದಂತೆ ಅಂಗವೇ ಲಿಂಗವಾಗಿ ಮಾರ್ಪಟ್ಟ ಮೇಲೆ ಅವುಗಳ ನಡುವೆ ಭೇದ ಮಾಡುವುದು ಅಸಾಧ್ಯ. ಈ ಅದ್ವೈತ ಸ್ಥಿತಿಯಲ್ಲಿ ನಾನು ಭಕ್ತ, ಇದು ದೇವರು ಎಂದು ದ್ವಂದ್ವ ಭಾವಕ್ಕೆ ಜಾಗವಿಲ್ಲ. ಯಾರು ಪರಶಿವನ ನಿಜವಾದ ಅರಿವನ್ನು ಪಡೆದಿದ್ದಾರೋ ಅಂತಹ ಮಹಾತ್ಮರಿಗೆ ಅಥವಾ ಶರಣರಿಗೆ ಜಗತ್ತಿನ ಮಾಯೆ ಅಂಟಲು ಸಾಧ್ಯವಿಲ್ಲ. ಚನ್ನಮಲ್ಲಿಕಾರ್ಜುನನನ್ನು ಸಂಪೂರ್ಣವಾಗಿ ಅರಿತವನು ಮಾಯಾ ಪ್ರಪಂಚದಿಂದ ಮುಕ್ತನಾಗಿ ಸದಾಶಿವನ ಅರಿವಿನಲ್ಲೇ ನೆಲೆಸಿರುತ್ತಾನೆ. 3ನೇ ವಚನಕಾರ್ತಿ ಐದಕೀಲಕ್ಕಮ್ಮ. ಇವರು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಅಮರೇಶ್ವರ ಗ್ರಾಮದಲ್ಲಿ ಜನಿಸಿದರು. ಕಾಲ 12ನೇ ಶತಮಾನ. ಪತಿ ಐದಕ್ಕಿ ಮಾರಯ್ಯ. ಲಕ್ಕಮ್ಮಳು ಹಿಡಿಯಕ್ಕಿಯಿಂದಲೇ 1,96,000 ಜಂಗಮರಿಗೆ ಊಟ ನೀಡಿ ಬಸವಣ್ಣನವರಿಂದ ಎನಿಸಿಕೊಂಡವಳು. ಇವರ ಅಂಕಿತ ನಾಮ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗ. ಪ್ರಸ್ತುತ ವಚನಗಳನ್ನು ಡಾಕ್ಟರ್ ಸಂಗಮೇಶ ಸವದತ್ತಿಮಠ್ರವರ ವಚನಗಳ ಸಂಪುಟಗಳ 4ರಿಂದ ಆಯ್ದುಕೊಳ್ಳಲಾಗಿದೆ. ಇವರ ಮೊದಲ ವಚನ. ಐದಿಹನೆಂಬ ಕಾಯಕದ ಅರಿಕೆ ಹಿಂಗಿತೆ, ನಾ ಮಾಡಿಹನೆಂಬ ತವಕ ಹಿಂಗಿತೆ, ಉಭಯದ ಕೈಕೂಲಿ ಹಿಂಗಿ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಆಲಿಸಿಕೆ ಆಯಿತು. ಐದಿಹನೆಂಬ ಕಾಯಕದ ಅರಿಕೆ ಹಿಂಗಿತೆ ಎಂದರೆ ಕಾಯಕ ಮಾಡುವಾಗ ನಾನು ಮಾಡುತ್ತಿದ್ದೇನೆ ಎಂಬ ಭಾವ ಇರಬಾರದು. ನಾ ಮಾಡಿಹೆನೆಂಬ ತವಕ ಹಿಂಗಿದೆ ಎಂದರೆ ಯಾವುದೇ ಕೆಲಸವನ್ನು ಮಾಡುವಾಗ ಇದು ನನ್ನಿಂದಲೇ ಆಗುತ್ತಿದೆ ಎಂಬ ಕರ್ತೃತ್ವ ಭಾವ ಇರಬಾರದು. ಕೆಲಸವು ಅರಿವಿನಿಂದ ಕೂಡಿದ ಸಹಜ ಕ್ರಿಯೆಯಾಗಬೇಕು ಹೊರತು ಅಹಂಕಾರ ಪ್ರದರ್ಶನವಾಗಬಾರದು. ಉಭಯದ ಕೈಕೂಲಿ ಹಿಂಗೆ ಎಂದರೆ ಕೆಲಸ ಮತ್ತು ಅದರ ಫಲ ಎರಡರ ಮೇಲಿನ ಮೋಹ ಅಳಿದಾಗ ಮಾತ್ರ ಶರಣನು ನಿಜವಾದ ಮುಕ್ತಿಯನ್ನು ಪಡೆಯುತ್ತಾನೆ. ಲೌಕಿಕ ಲಾಭ ಅಥವಾ ಆಧ್ಯಾತ್ಮಿಕ ಪುಣ್ಯದ ಆಸೆಯೂ ಇಲ್ಲದೆ ಮಾಡುವ ಕಾಯಕವೇ ಶ್ರೇಷ್ಠ. ಹಾಗೆ ಅಹಂ ಇರುವಲ್ಲಿ ದೇವರಿಲ್ಲ. ಅಹಂ ಅಳಿದಾಗ ಮಾತ್ರ ಪರಶಿವನ
ಸಾಕ್ಷಾತ್ಕಾರ ಸಾಧ್ಯ ಎಂದು ಅವರು ಹೇಳುತ್ತಾರೆ. ಒಟ್ಟಾರೆ ಕಾಯಕವು ಕೈಲಾಸವಾಗಬೇಕಾದರೆ ಅಲ್ಲಿ ನಾನು ಎಂಬ ಭಾವ ಇರಬಾರದು. ಕೇವಲ ಕೆಲಸ ಮಾಡುವುದು ಮುಖ್ಯವಲ್ಲ, ಆ ಕೆಲಸವನ್ನು ಅಹಂಕಾರವಿಲ್ಲ, ಫಲಾಪೇಕ್ಷೆ ಇಲ್ಲದೆ ಮಾಡುವುದೇ ನಿಜವಾದ ಶರಣಧರ್ಮ ಎಂಬುದು ಈ ವಚನದ ಒಟ್ಟು ಸಾರಾಂಶ. ಇವರ 2ನೇ ವಚನ, ಕಾಯಕನೆಂದಿದು ಹೋಗಯ್ಯ ಎನ್ನಾಳದನೆ, ಭವಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲ ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು ಮಾರಯ್ಯ ಪ್ರಿಯ, ಅಮರೇಶ್ವರ ಲಿಂಗಕ್ಕೆ ಬೇಗ ಹೋಗು ಮಾರಯ್ಯ. ತನ್ನ ಪತಿ ಐದಕ್ಕಿ ಮಾರಯ್ಯನಿಗೆ ಲಕ್ಕಮ್ಮ ಕಾಯಕದ ಮಹತ್ವವನ್ನು ಹೇಳುತ್ತಾಳೆ. ಕಾಯಕ ಎನ್ನುವುದು ಕೇವಲ ಹೊಟ್ಟೆಪಾಡಿಗಲ್ಲ, ಅದು ಭಕ್ತಿಯ ಒಂದು ರೂಪ ಎಂದು ಅವರು ನಂಬಿದ್ದರು. ಭಾವಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲ ಅಕ್ಕಿಯ ತಂದು ಎಂದರೆ ಶರಣರು ಬಳಸಿದ ನಂತರ ಉಳಿದ ಅಕ್ಕಿಯನ್ನು ಆಯ್ದುಕೊಂಡು ಬರುವಾಗ ಮನಸ್ಸು ಶುದ್ಧವಾಗಿರಬೇಕು. ಯಾವುದೇ ಲೋಭ ಅಥವಾ ದುರಾಸೆ ಇರಬಾರದು. ಕಷ್ಟಪಟ್ಟು ಕಾಯಕ ಮಾಡಿ ತಂದ ಅಕ್ಕಿಯಿಂದ ಅಡುಗೆ ಮಾಡಿ ದಾಸೋಹ ಮಾಡುವುದು ಮತ್ತು ಅದನ್ನು ತನ್ನ ಇಷ್ಟ ದೈವವಾದ ಅಮರೇಶ್ವರ ಲಿಂಗಕ್ಕೆ ಅರ್ಪಿಸುವುದು ಶ್ರೇಷ್ಠವಾದುದು ಎಂದು ಅವರು ತಿಳಿಸುತ್ತಾರೆ. ಬೇಗ ಹೋಗು ಮಾರಯ್ಯ ಎನ್ನುವ ಮೂಲಕ ಕಾಯಕದಲ್ಲಿ ಆಲಸ್ಯ ಮಾಡಬಾರದು, ಸಕಾಲಕ್ಕೆ ನಿಷ್ಠೆಯಿಂದ ಕೆಲಸ ಮಾಡಬೇಕು ಎಂಬ ಸಂದೇಶವನ್ನು ನೀಡಿದ್ದಾರೆ. ಇವರ 3ನೇ ವಚನ, ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತಶುದ್ಧದಲ್ಲಿ ಕಾಯಕ ಮಾಡುವಲ್ಲಿ ಸದ್ಭಕ್ತಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಪ್ಪಳು ಮಾರಯ್ಯ ಪ್ರಿಯ, ಅಮರೇಶ್ವರ ಲಿಂಗದ ಸೇವೆಯನ್ನುಳ್ಳಕ್ಕರ. ಈ ವಚನದಲ್ಲಿ ಲಕ್ಕಮ್ಮನವರು ಮನಸ್ಸಿನ ಶುದ್ಧ ಮತ್ತು ಪ್ರಾಮಾಣಿಕ ಕಾಯಕದ ಮಹತ್ವವನ್ನು ಸಾರಿದ್ದಾರೆ. ಯಾರ ಮನಸ್ಸಿನಲ್ಲಿ ಕಪಟವಿರುತ್ತದೆಯೋ ಅಥವಾ ಮನಸ್ಸು ಶುದ್ಧವಿರುವುದಿಲ್ಲೋ ಅಂಥವರಿಗೆ ಸಂಪತ್ತಿನ ಕೊರತೆ ಕಾಡುತ್ತದೆ. ಇಲ್ಲಿ ಬಡತನ ಎಂದರೆ ಕೇವಲ ಹಣದ ಕೊರತೆಯಲ್ಲ, ಅದು ಮನಸ್ಸಿನ ದಾರಿದ್ರ್ಯವನ್ನು ಸೂಚಿಸುತ್ತದೆ. ಒಬ್ಬ ಭಕ್ತನು ತನ್ನ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ಮಾಡುವ ಕೆಲಸವನ್ನು ದೈವದತ್ತವೆಂದು ಭಾವಿಸಿ ನಿಷ್ಠೆಯಿಂದ ಮಾಡಿದರೆ ಅಂತಹವನಿಗೆ ಬೇರೆಲ್ಲೂ ಸಂಪತ್ತನ್ನು ಹುಡುಕಿಕೊಂಡು ಹೋಗುವ ಅಗತ್ಯವೇ ಇರುವುದಿಲ್ಲ. ಸದ್ಭಕ್ತನು ಪ್ರಾಮಾಣಿಕವಾಗಿ ಕಾಯಕದಲ್ಲಿ ತೊಡಗಿದಾಗ ಅವನು ಎತ್ತ ನೋಡಿದಡತ್ತ ಸಂಪತ್ತು, ಸಮೃದ್ಧಿ ಅಥವಾ ಲಕ್ಷ್ಮಿ ತಾನಾಗಿಯೇ ಒದಗಿ ಬರುತ್ತಾಳೆ. ಅಂದರೆ ಶ್ರದ್ಧೆಯ ಕೆಲಸವೇ ಐಶ್ವರ್ಯವನ್ನು ತರುತ್ತದೆ ಎಂಬರ್ಥವನ್ನು ಇಲ್ಲಿ ಐದಕ್ಕಿ ಲಕ್ಕಮ್ಮನವರ ವಚನಗಳಿಂದ ಕಾಣಬಹುದು. Hello guys, please subscribe my channel for more videos. Thank you.